ಆತ್ಮೀಯ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸ್ವಾಗತ ಸುಸ್ವಾಗತ ನಮ್ಮ ಮನೆಗೆ ಬನ್ನಿ. ಪ್ರಿಯ ವೀಕ್ಷಕರೇ, ಎಲ್ಲರೂ ಗಣಪತಿ ಹಬ್ಬ ಬಂದರೆ ಗಣಪತಿಯನ್ನು ಮನೆಗೆ ತರಬೇಕು ಎಂದು ಆಸೆ ಪಡುತ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಕೃಷ್ಣನನ್ನು ತರಬೇಕೆಂದು ನಮ್ಮ ಸೊಸೆಯವರು ಇಷ್ಟಪಟ್ಟಿದ್ದಾರೆ. ಈಗ ಅದನ್ನು ಅನಾವರಣ ಮಾಡುತ್ತಿದ್ದಾರೆ, ಅಂದರೆ ಅದನ್ನು ತೆಗೆದು ತೋರಿಸುತ್ತಾರೆ. ಬನ್ನಿ. ಕೃಷ್ಣನನ್ನು ತೊಟ್ಟಿನಲ್ಲಿ ಕೂರಿಸಿದ್ದಾರೆ ನೋಡಿ. ಅವರ ತಾಯಿಯವರು ಶ್ರೀದೇವಿ ಅವರ ತಾಯಿಯವರು ಬಂದು ಅದನ್ನು ಅನಾವರಣ ಮಾಡಿ ಪ್ರೀತಿಯಿಂದ ಕೃಷ್ಣನನ್ನು ಕೂರಿಸಿ ತೂಗುತ್ತಿದ್ದಾರೆ. ಈಗ ನಾವು ಕೃಷ್ಣನನ್ನು ಮನೆಗೆ ಸ್ವಾಗತ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧತ್ತಂ ಕುರು. ಸಕಲ ನದಿಗಳನ್ನು ನೆನಪು ಮಾಡಿಕೊಂಡು ಗಂಗಾ ಮಾತೆಯನ್ನು ಪ್ರಾರ್ಥಿಸಿ ನಾವು ಕೃಷ್ಣನಿಗೆ ಇದನ್ನು ಮಾಡ್ತಾಯಿದ್ದೀವಿ. ಅವಸರ್ಪಂತು ದರ್ಬೆಯನ್ನು ಆಸನವನ್ನಾಗಿ ಕೃಷ್ಣನಿಗೆ ಇಡ್ತಾ ಇದ್ದೇವೆ. ಏಕೆಂದರೆ ಮನೆಗೆ ಸ್ವಾಗತ ಮಾಡುವುದರಿಂದ ಕೃಷ್ಣನಿಗೆ ದರ್ಬೆಯನ್ನು ಇಟ್ಟಿದ್ದೇವೆ. ಈ ಗಂಗಾ ಜಲವನ್ನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇವೆ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಸ್ಥಾಂಗೋಪಿ ವಿಸ್ಮರೇ ಪುಂಡರೀಕಾಗ್ರಭ್ಯಾಂತ ಚ ಹರಿ ಓಂ. ಕೃಷ್ಣನಿಗೆ ಸ್ವಾಗತವನ್ನು ಕೋರಲು ಈಗ ಓಂ ಭೂರ್ಭುವಸ್ವದತ್ಸತವರೇಣ್ಯಂ ಭರ್ಗೋ ದೇವಸಜ್ಞಿ ಧಿಯೋ ಯೋ ನ ಪ್ರಚೋದಯಾತ್. ಗಂಧದ್ವಾರೆ ದುರಾದೃಷ್ಟಂ ನಿತ್ಯಪುಷ್ಟಾಂಕರೀಷಿಣಿಂ ಈಶ್ವರೇಕಂ ಸಂಭೂತಾನಂ ತಾಮಹೋಭ್ಯಂ ಹರಿಂ ಹರಿ ಓಂ. ಪಾದಾರವಿಂದಗಳಿಗೆ ಕೃಷ್ಣನಿಗೆ ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದೇವೆ. ಓಂ ಪುಷ್ಪಂ ಸಮರ್ಪಯಾಮಿ. ಕೃಷ್ಣನಿಗೆ ಪುಷ್ಪವನ್ನು ಹಚ್ತಾ ಇದ್ದೇವೆ. ಈಗ ಕೃಷ್ಣನಿಗೆ ಅವರ ತಾಯಿಯವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ, ಹೂವಿನ ಮಾಲಾರ್ಪಣೆ. ಜೈ ಶ್ರೀಕೃಷ್ಣ ಕಿ ಜೈ, ಕೃಷ್ಣ ಪರಮಾತ್ಮನ ಕಿ ಜೈ. ಕೃಷ್ಣನಿಗೆ ಈಗ ನಾವು ಮನೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಕೃಷ್ಣನಿಗೆ, ನಮ್ಮ ಪ್ರೀತಿಯ ಕೃಷ್ಣನಿಗೆ ಆರತಿಯನ್ನು ಇಡ್ತಾ ಇದ್ದಾರೆ. ನಿತ್ಯ ಸುಪೂಜಿತ
ತೆಗೆದಿರ್ಬೇಕು. ಹಂಗೆ ಹಂಗೆ ಇಟ್ಕೊಂಡು ಶ್ರೀದೇವಿ ಹಂಗೆ ಇಟ್ಕೊಂಡು ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ನಿಮಗೆ ಸದಾಕಾಲ ದೇವರು ಆರೋಗ್ಯ ಭಾಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ.